ಹಿಂದಿನ ತರಗತಿಯಲ್ಲಿ ನಾವು ಅಲಂಕಾರಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಅಲಂಕಾರಗಳಲ್ಲಿ ಎರಡು ವಿಧ: ಶಬ್ದಾಲಂಕಾರ, ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ಮೂರು ವಿಧ: ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸದಲ್ಲಿ ಎರಡು ವಿಧ: ಪ್ರತ್ಯಾನುಪ್ರಾಸ, ಚೇಕಾನುಪ್ರಾಸ. ಇವುಗಳ ಲಕ್ಷಣಗಳೇನು, ಇವುಗಳಿಗೆ ಉದಾಹರಣೆ ಯಾವುದು ಎಲ್ಲವನ್ನು ತಿಳ್ಕೊಂಡಿದ್ದೇವೆ. ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳಬೇಕಾದ್ದು ಅರ್ಥಾಲಂಕಾರ ಎಂದರೆ ಏನು. ಅರ್ಥಾಲಂಕಾರ ಎಂದರೆ ಕಾವ್ಯದ ಸೌಂದರ್ಯ ಹೆಚ್ಚಬೇಕಾದರೆ ಅರ್ಥ ಚಮತ್ಕಾರಗಳನ್ನು ಮಾಡುವುದು. ಅರ್ಥ ಚಮತ್ಕಾರಗಳ ಸಹಾಯದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೇವೆ. ಅರ್ಥಾಲಂಕಾರದಲ್ಲಿ ಅನೇಕ ವಿಧಗಳಿವೆ. ಆದರೆ ನಾವು 10ನೇ ತರಗತಿಯಲ್ಲಿ 6 ವಿಧಗಳ ಬಗ್ಗೆ ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಮೊದಲಿಗೆ ಉಪಮಾ ಅಲಂಕಾರ, ಎರಡನೇದು ರೂಪಕ ಅಲಂಕಾರ. ಇದನ್ನು ನೀವು ಹಿಂದಿನ ತರಗತಿಯಲ್ಲಿ ಕೂಡ ಕಲ್ತಿದ್ದೀರಿ. ಆದರೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಉಪಮಾ ಅಲಂಕಾರ ಅಂದ್ರೇನು, ಉಪಮಾ ಅಲಂಕಾರದ ಲಕ್ಷಣ ಏನು, ರೂಪಕ ಅಲಂಕಾರ ಅಂದ್ರೇನು, ರೂಪಕ ಅಲಂಕಾರದ ಲಕ್ಷಣ ಏನು, ಉಪಮಾ ಅಲಂಕಾರಕ್ಕೂ ರೂಪಕ ಅಲಂಕಾರಕ್ಕೂ ಭಿನ್ನತೆ ಏನು, ಇದನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಮೊದಲು ಅರ್ಥ ಮಾಡಿಕೊಳ್ಳೋಣ, ಮತ್ತೆ ನಿಯಮಗಳನ್ನು ಅಧ್ಯಯನ ಮಾಡೋಣ ಅಥವಾ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಸರಳವಾಗಿ ಹೇಳುವುದಾದರೆ ಉಪಮಾ ಅಲಂಕಾರ ಹೇಳಿದರೆ ಹೋಲಿಸುವುದು. ಒಂದು ವಸ್ತುವಿಗೆ ಅಥವಾ ಒಂದು ವಿಷಯಕ್ಕೆ ಇನ್ನೊಂದು ವಸ್ತು ಅಥವಾ ವಿಷಯವನ್ನು ಹೋಲಿಸುವುದಕ್ಕೆ ಉಪಮಾ ಅಲಂಕಾರ ಅಂತ ಕರೀತಾರೆ. ಉದಾಹರಣೆಗೆ, ಸೀತೆಯ ಮುಖ ಚಂದ್ರನಂತೆ ಅರಳಿತು. ಸೀತೆಯ ಮುಖವನ್ನು ಯಾವುದಕ್ಕೆ ಹೋಲಿಸಿದ್ದೇವೆ ನಾವು? ಚಂದ್ರನಿಗೆ ಹೋಲಿಸಿದ್ದೇವೆ. ಸೀತೆಯ ಮುಖ ಚಂದ್ರನಂತೆ. ಸೀತೆಯ ಮುಖ ಕಮಲದಂತೆ. ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗಿದೆ. ಇದನ್ನೇ ರೂಪಕ ಅಲಂಕಾರದಲ್ಲಿ ಹೇಳುವುದಾದರೆ ಸೀತೆಯ ಮುಖ ಕಮಲ ಅರಳಿತು. ಸೀತೆಯ ಮುಖ ಕಮಲದ ಅಂತೆ ಅಲ್ಲ, ಕಮಲವೇ. ಸೀತೆಯ ಮುಖ ಕಮಲ. ಮುಖ ಬೇರೆಯಲ್ಲ, ಕಮಲ ಬೇರೆಯಲ್ಲ. ಮುಖಕ್ಕೂ ಕಮಲಕ್ಕೂ ವ್ಯತ್ಯಾಸ ಇಲ್ಲ. ಇದನ್ನು ಅಭೇದ ಕಲ್ಪಿಸಲಾಗಿದೆ ಅಂತ ಹೇಳ್ತಾರೆ. ವಸ್ತುವಿಗೂ ಹೋಲಿಕೆ ಮಾಡಿದ ವಸ್ತುವಿಗೂ ಅಭೇದ ಕಲ್ಪಿಸಿದರೆ ಅದನ್ನು ರೂಪಕ ಅಲಂಕಾರ ಅಂತ ಕರೀತಾರೆ. ಉಪಮಾ ಅಲಂಕಾರ ಅಂತ ಹೇಳಿದರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಹೋಲಿಸುವುದು. ರೂಪಕ ಅಲಂಕಾರ ಅಂತ ಹೇಳಿದರೆ ಒಂದು ವಸ್ತುವಿನ ಹಾಗೆ, ಒಂದು ವಸ್ತು ಅದುವೇ ಇದು, ವ್ಯತ್ಯಾಸ ಇಲ್ಲ ಅಂತ ಹೇಳಿದರೆ ಅದನ್ನು ರೂಪಕ ಅಲಂಕಾರ ಅಂತ ಕರೀತಾರೆ. ಚಂದ್ರಮುಖಿ, ಮುಖವೇ ಚಂದ್ರ, ಚಂದ್ರನೇ ಮುಖ. ಹೀಗೆ ಇನ್ನೂ ಅರ್ಥೈಸಿಕೊಳ್ಳಬೇಕಾದ್ರೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಸಾಮಾನ್ಯವಾಗಿ ನಿಮ್ಮನ್ನೇ ಯಾರಾದರೂ ನೋಡಿದರೆ ಹೇಳ್ತಾರೆ, ಓ ಮಗ ಅಪ್ಪನಂತೆ ಅಥವಾ ಮಗಳು ಅಮ್ಮನಂತೆ ಕಾಣುತ್ತಾಳೆ ಅಂತ ಹೇಳಿದರೆ
ಉಪಮಾ ಅಲಂಕಾರ. ಓ, ಮಗ ಅಪ್ಪನೇ ಅಂತೆ ಅಲ್ಲ, ಹಾಗೆ ಅಂತ ಹೇಳಿದರೆ ಅಪ್ಪನೇ ಮಗ, ಮಗನೇ ಅಪ್ಪ ಅಂತ ಹೇಳಿದ್ರೆ ಅದನ್ನು ರೂಪಕ ಅಲಂಕಾರ ಅಂತ ಕರೀತಾರೆ. ಅಂದರೆ ಅಲ್ಲಿ ವ್ಯತ್ಯಾಸ ಇಲ್ಲ, ಅಭೇದ ಕಲ್ಪಿಸಲಾಗಿದೆ. ಹೀಗೆ ಸರಳವಾಗಿ ಅರ್ಥ ಆಯ್ತಲ್ಲ. ಈಗ ನಾವು ಇದಕ್ಕೆ ವ್ಯಾಕರಣ ಭಾಷೆಯಲ್ಲಿ ಹೇಗೆ ನಾವು ಅರ್ಥ ಮಾಡಿಕೊಳ್ಳೋದು ನೋಡೋಣ. ಉಪಮಾ ಅಲಂಕಾರ ಅಂತ ಹೇಳಿದ್ರೆ ನಾನು ಈಗ ಹೇಳಿದ ಹಾಗೆ ಎರಡು ವಸ್ತುಗಳಿಗೆ ಪರಸ್ಪರ ಹೋಲಿಕೆ ಇರುತ್ತದೆ. ಹೋಲಿಕೆ ಮಾಡಬೇಕಾದ್ರೆ ಅಲ್ಲಿ ಕೆಲವು ವಿಭಾಗಗಳಿದೆ. ಉಪಮೇಯ. ಉಪಮೇಯ ಅಂತ ಹೇಳಿದರೆ ಯಾವ ವಸ್ತುವನ್ನು ಅಥವಾ ಯಾವ ವಿಷಯವನ್ನು ಅಥವಾ ಯಾವ ವ್ಯಕ್ತಿಯನ್ನು ವರ್ಣಿಸ್ತೇವೋ ಅದು ಉಪಮೇಯ. ಅದನ್ನು ವರ್ಣ್ಯ ಅಂತ ಕೂಡ ಕರೀತಾರೆ. ಉಪಮಾನ. ಯಾವುದಕ್ಕೆ ಹೋಲಿಕೆ ಮಾಡ್ತೇವೆ ಅದನ್ನು ಉಪಮಾನ ಅಂತ ಕರಿತೇವೆ, ಅಂದರೆ ಅವರ್ಣ್ಯ. ಉಪಮಾವಾಚಕ. ಉಪಮಾವಾಚಕ ಅಂದರೆ ಹೋಲಿಕೆ ಮಾಡಲಿಕ್ಕೆ ಬಳಸುವ ಪದ, ಸಂಬಂಧ ಕಲ್ಪಿಸಲಿಕ್ಕೆ ಬಳಸುವ ಪದ, ಅದನ್ನು ಉಪಮಾವಾಚಕ ಅಂತ ಕರಿತೇವೆ. ಸಮಾನ ಧರ್ಮ. ಈಗ ಹೋಲಿಕೆ ಮಾಡಬೇಕಾದ್ರೆ ಅಲ್ಲೇನಾದರೂ ಸಮಾನವಾದ ಅಂಶ ಇರಬೇಕು. ಸೀತೆಯ ಮುಖ ಚಂದ್ರನಂತೆ ಅರಳಿತು. ಸಮಾನ ಧರ್ಮ, ಮುಖವೂ ಅರಳಿತು, ಅಲ್ಲಿ ಚಂದ್ರನು ಅರಳ್ತಾ ಇದ್ದಾನೆ, ಹೊಳಿತಾ ಇದ್ದಾನೆ. ಸೌಂದರ್ಯ ಸಾಮಾನ್ಯ ಅಂಶ, ಇದನ್ನು ಸಮಾನ ಧರ್ಮ ಅಂತ ಕರೀತಾರೆ. ಸಮನ್ವಯಗೊಳಿಸಬೇಕು. ಕೊನೆಯಲ್ಲಿ ಯಾವ ರೀತಿ ಹೋಲಿಕೆ ಮಾಡಿದ್ದಾರೆ ಎನ್ನುವುದನ್ನು ವಿಸ್ತರಿಸಿ ಬರೆಯುವುದಕ್ಕೆ ಸಮನ್ವಯ ಅಂತ ಹೇಳ್ತಾರೆ. ಈಗ ಉದಾಹರಣೆಯೊಂದಿಗೆ ನೋಡೋಣ ನಾವು. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಭೀಮ ದುರ್ಯೋಧನರನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಮದಗಜಗಳಿಗೆ, ಸಿಟ್ಟು ಬಂದ ಆನೆ, ಮದವೇರಿದ ಆನೆಗಳಿಗೆ ಹೋಲಿಸಿದ್ದಾರೆ. ಯಾವ ಕಾರ್ಯ, ಸಮಾನ ಅಂಶ ಯಾವುದು? ಇಬ್ಬರು ಹೋರಾಡ್ತಾ ಇದ್ದಾರೆ. ಸಿಟ್ಟು ಬಂದ ಎರಡು ಆನೆಗಳು ಹೋರಾಡ್ತಾ ಇವೆ, ಭೀಮ ದುರ್ಯೋಧನರು ಹೋರಾಡ್ತಾ ಇದ್ದಾರೆ. ಈಗ ಇದನ್ನು ವಿಸ್ತರಿಸಿ ಬರೆಯುವುದು ಹೇಗೆ ಅಂತ ನೋಡಿದ್ರೆ, ಉಪಮೇಯ. ಯಾರನ್ನು ವರ್ಣಿಸಿದ್ದು? ಭೀಮ ದುರ್ಯೋಧನರು. ಉಪಮಾನ ಯಾವುದಕ್ಕೆ ಹೋಲಿಸಿದ್ದು? ಮದಗಜಗಳಿಗೆ ಹೋಲಿಸಿದ್ದು. ಉಪಮಾವಾಚಕ, ಹೋಲಿಸಲಿಕ್ಕೆ ಇಲ್ಲೊಂದು ಪದ ಬಳಸಿದ್ದಾರೆ. ಅಂತೆ, ಹಾಗೆ, ಓಲ್, ಈ ರೀತಿ ಬೇರೆ ಬೇರೆ ಪದಗಳನ್ನು ಬಳಸ್ಬೋದು. ಇಲ್ಲಿ ಅಂತೆ ಎನ್ನುವ ಪದವನ್ನು ಬಳಸಿದ್ದಾರೆ. ಸಮಾನ ಧರ್ಮ, ಹೋರಾಟ, ಎರಡರಲ್ಲೂ ಸಮಾನವಾಗಿ ಕಾಣುವ ಲಕ್ಷಣ. ಸಮನ್ವಯ, ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಆದುದರಿಂದ ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ. ಸ್ಪಷ್ಟವಾಯ್ತಲ್ಲ? ಇನ್ನೊಂದು ಉದಾಹರಣೆ ನೋಡು. ಅದಕ್ಕಿಂತ ಮೊದಲು ಇಲ್ಲಿ ಎಲ್ಲ ಅಂಶಗಳು ಇದ್ದರೆ, ಈ 4 ಅಂಶಗಳು ಇದ್ದರೆ ಅದನ್ನು
ಪೂರ್ಣ ಉಪಮಾ ಅಲಂಕಾರ ಅಂತ ಕರೀತಾರೆ. ಕೆಲವೊಂದು ಸಂದರ್ಭದಲ್ಲಿ ಈ ವಾಕ್ಯದಲ್ಲಿ ಈ ಉಪಮಾನ ಅಥವಾ ಸಮಾನ ಧರ್ಮ ಸ್ಪಷ್ಟವಾಗಿ ಇಲ್ಲದೇ ಇದ್ದಲ್ಲಿ ಅದನ್ನು ಲುಪ್ತ ಉಪಮಾ ಅಲಂಕಾರ ಅಂತ ಕರೀತಾರೆ. ಒಂದು ಉದಾಹರಣೆ ನೋಡು. ಮರವನೇರಿದ ಮರ್ಕಟನಂತೆ. ಮರವನೇರಿದ ಮರ್ಕಟನಂತೆ. ಇಲ್ಲಿ ಉಪಮೇಯ ಯಾವುದು ಆಲೋಚನೆ ಮಾಡಿ. ಮರವನೇರಿದ ಮರ್ಕಟನಂತೆ ಉಪಮೇಯ. ಉಪಮೇಯ ಸ್ಪಷ್ಟವಾಗಿಲ್ಲ. ಯಾವುದನ್ನು ಹೋಲಿಸ್ತಾ ಇದ್ದಾರೆ? ಸ್ಪಷ್ಟವಾಗಿಲ್ಲ. ಆದರೆ ನಾವು ಅರ್ಥೈಸಿಕೊಳ್ಳಬಹುದು, ಮನಸ್ಸನ್ನು ಹೋಲಿಸ್ತಾ ಇದ್ದಾರೆ. ಮನಸ್ಸು ಮರವನೇರಿದ ಮರ್ಕಟನಂತೆ. ಆಗ ನೀವಿಲ್ಲಿ ಉಪಮೇಯ ಸ್ಪಷ್ಟವಾಗಿಲ್ಲ, ಉಪಮಾನ ಮರವನೇರಿದ ಮರ್ಕಟ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಚಂಚಲತೆ. ಮರವನೇರಿದ ಮರ್ಕಟ ಅಂದರೆ ಮಂಗ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮನಸ್ಸು ಹಾಗೆ ಸುಮ್ಮನೆ ಇರುವುದಿಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಹಾಗೆ ಚಂಚಲತೆ ಸಮಾನ ಧರ್ಮ. ಆದುದರಿಂದ ಇದು ಲುಪ್ತ ಉಪಮಾ ಅಲಂಕಾರ. ಸ್ಪಷ್ಟವಾಯ್ತಲ್ಲ? ಇನ್ನೊಂದು ಉದಾಹರಣೆ ನೋಡುವ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಉಪಮೇಯ ನೀಚರಿಗೆ ಮಾಡಿದ ಉಪಕಾರ. ಉಪಮಾನ ಹಾವಿಗೆ ಹಾಲೆರೆಯುವುದು. ಉಪಮಾವಾಚಕ ಅಂತೆ, ಸಮಾನ ಧರ್ಮ. ಅಲ್ಲಿ ಹೇಳಲಿಲ್ಲ ಹಾಲೆರೆದಂತೆ ನಿಷ್ಪ್ರಯೋಜಕವಾಯಿತು, ಹಾಲೆರೆದಂತೆ ಪರಿಣಾಮಕಾರಿ ಆಗಲಿಲ್ಲ, ಹೀಗೇನು ಹೇಳಲಿಲ್ಲ ಅವರು. ಆದ್ದರಿಂದ ಸಮಾನ ಧರ್ಮ ನಾವು ಅರ್ಥೈಸಿಕೊಳ್ಳಬಹುದು. ನಿಷ್ಪ್ರಯೋಜಕ, ಹಾವಿಗೆ ಹಾಲೆರೆಯುವುದು ಒಂದೇ, ನೀಚರಿಗೆ ಉಪಕಾರ ಮಾಡುವುದು ಒಂದೇ, ಪ್ರಯೋಜನ ಇಲ್ಲ ಅಂತ. ಆದರೆ ಅಲ್ಲಿ ಸ್ಪಷ್ಟವಾಗಿಲ್ಲ. ಆದುದರಿಂದ ನೀವಿಲ್ಲಿ ಬರೆಯುವಾಗಲೂ ಸ್ಪಷ್ಟವಾಗಿಲ್ಲ. ಆದುದರಿಂದ ಲುಪ್ತ ಉಪಮಾ ಅಲಂಕಾರ. ಹೀಗೆ ಉಪಮಾ ಅಲಂಕಾರವನ್ನು ನಾವು ಹೀಗೆ ವಿಸ್ತರಿಸಿ ಬರಿಬೋದು. 10ನೇ ತರಗತಿಯಲ್ಲಿ 3 ಅಂಕದ ಪ್ರಶ್ನೆ ಇದು ಯಾವಾಗಲೂ ಇರ್ತದೆ. ಅಲಂಕಾರಕ್ಕೆ ಸಂಬಂಧಪಟ್ಕೊಂಡು ಮರಿಬೇಡಿ. ವಿಸ್ತರಿಸಿ ಬರಿಬೇಕು, ಸಮನ್ವಯ ಬರಿಬೇಕು, ಅಲಂಕಾರದ ಹೆಸರು ಬರಿಬೇಕು. ಅದಕ್ಕೆ ಮೊದಲಾಗಿ ಲಕ್ಷಣ ಬರಿಬೇಕು. ಉಪಮಾ ಅಲಂಕಾರದ ಲಕ್ಷಣವನ್ನು ಬರಿಬೇಕು. ಅದಕ್ಕೆ 1 ಅಂಕ ಇದೆ. ನೀವು ಈ ರೀತಿಯಾಗಿ ವಿಸ್ತರಿಸಿ ಬರೆದದ್ದಕ್ಕೆ 1 ಅಂಕ ಇದೆ. ಅಲಂಕಾರದ ಹೆಸರು ಬರೆದದ್ದಕ್ಕೆ 1 ಅಂಕ ಇದೆ. ಇದನ್ನು ಎಚ್ಚರಿಕೆಯಿಂದ ನೀವು ಪರೀಕ್ಷೆಯಲ್ಲಿ ಉತ್ತರಿಸಬೇಕಾಗ್ತದೆ. ಮುಂದೆ ರೂಪಕ ಅಲಂಕಾರ. ಅದನ್ನೇ ಹೇಳಿದೆ ನಾನು ಆಗ ಹೇಳಿದಾಗೆ. ಉಪಮಾ ಅಲಂಕಾರ ಅಂತ ಹೇಳಿದರೆ ಹೋಲಿಕೆ. ರೂಪಕ ಅಲಂಕಾರ ಅಂತ ಹೇಳಿದರೆ ಅಭೇದ ಕಲ್ಪಿಸುವುದು, ಒಂದಕ್ಕೊಂದು ವ್ಯತ್ಯಾಸ ಇಲ್ಲ ಅಂತ ಹೇಳುವುದು ರೂಪಕ ಅಲಂಕಾರ. ಉದಾಹರಣೆಯೊಂದಿಗೆ ಅರ್ಥೈಸಿಕೊಳ್ಳೋಣ. ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ
ಅದು ರೂಪಕ ಅಲಂಕಾರ ಆಗುತ್ತದೆ. ಅಭೇದ, ಭೇದ ಇಲ್ಲ, ವ್ಯತ್ಯಾಸ ಇಲ್ಲ. ಉದಾಹರಣೆ ನೋಡು. ಮಾರಿಗೌತಣವಾಯಿತು ನಾಳಿನ ಭಾರತವು. ಉಪಮೇಯ ಯಾವುದನ್ನು ಹೋಲಿಸಿದ್ದು? ಮಾರಿಯ ಔತಣವನ್ನು ಹೋಲಿಸಿದ್ದಲ್ಲ, ನಾಳಿನ ಭಾರತವು. ನಾಳಿನ ಮಹಾಭಾರತ ಯುದ್ಧವು. ಕೌರವೇಂದ್ರನ ಕೊಂದೆ ನೀನು ಪಾಠದಲ್ಲಿ ಕೇಳಿದ್ದೀರಿ ನೀವು. ಮಹಾಭಾರತ, ನಾಳೆ ನಡೆಯುವ ಮಹಾಭಾರತ ಹೇಗಿರ್ತದಂತೆ? ಮಾರಿಗೆ ಔತಣ ಮಾಡಿದ ಹಾಗಿರುತ್ತದಂತೆ. ಹಾಗಾದರೆ ಇವರು ಯಾವುದನ್ನು ಹೋಲಿಸ್ತಾ ಇದ್ದಾರೆ? ಉಪಮೇಯ ಯಾವುದು? ನಾಳಿನ ಭಾರತ ಯುದ್ಧ. ಉಪಮಾನ ಯಾವುದಕ್ಕೆ ಹೋಲಿಸಿದ್ದಾರೆ? ಮಾರಿಯ ಔತಣಕ್ಕೆ ಹೋಲಿಸಿದ್ದಾರೆ. ಉಪಮಾವಾಚಕ, ರೂಪಕ ಅಲಂಕಾರದಲ್ಲಿ ಉಪಮಾವಾಚಕ ಇರುವುದಿಲ್ಲ. ಅಂತೆ, ಓಲ್ ಈ ಪದಗಳಿರುವುದಿಲ್ಲ. ಅದು ಬಂದ ಕೂಡಲೇ ಏನಾಗ್ತದೆ? ಹೋಲಿಕೆ ಆಗ್ತದೆ. ಹೋಲಿಕೆ ಆದರೆ ಏನಾಗ್ತದೆ? ಉಪಮಾ ಅಲಂಕಾರ ಆಗ್ತದೆ. ರೂಪಕ ಅಲಂಕಾರದಲ್ಲಿ ಉಪಮಾವಾಚಕ ಇಲ್ಲ. ಸಮನ್ವಯ, ಸಮಾನ ಧರ್ಮ ಇರಬಹುದು, ಲುಪ್ತವಾಗಿರಬಹುದು. ಕೆಲವೊಂದು ಸಂದರ್ಭದಲ್ಲಿ ಇರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಇರುವುದಿಲ್ಲ. ಸಮನ್ವಯ, ಉಪಮೇಯವಾದ ನಾಳಿನ ಭಾರತ ಯುದ್ಧಕ್ಕೂ ಉಪಮಾನವಾದ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ. ಇದು ರೂಪಕ ಅಲಂಕಾರದ ಲಕ್ಷಣ. ಅರ್ಥ ಆಯ್ತಾ? ಯಾವಾಗಲೂ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೋದು, ಗೊಂದಲ ಆಗೋದು ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರಕ್ಕೆ. ಗೊಂದಲಗಳನ್ನು ಮಾಡಿಕೊಳ್ಬೇಡಿ. ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಉಪಮಾ ಅಲಂಕಾರ ಹೋಲಿಕೆ ಮಾಡುವುದು, ರೂಪಕ ಅಲಂಕಾರ ಅಭೇದ ಕಲ್ಪಿಸುವುದು. ಮತ್ತು ಉಳಿದಂತೆ ಸಾಮಾನ್ಯ ಎಲ್ಲ ಲಕ್ಷಣಗಳು ಒಂದೇ ರೀತಿಯಾಗಿರ್ತದೆ. ಇನ್ನೊಂದು ನೆನ್ಪಿಟ್ಕೊಳ್ಬೇಕಾದ್ದು, ಉಪಮಾವಾಚಕ ಇಲ್ಲಿ ರೂಪಕ ಅಲಂಕಾರದಲ್ಲಿ ಇಲ್ಲ, ಉಪಮಾ ಅಲಂಕಾರದಲ್ಲಿ ಇದೆ. ಇನ್ನೊಂದು ಉದಾಹರಣೆ ನೋಡುವ, ಸ್ಪಷ್ಟ ಆಗಲಿಕ್ಕೆ, ಇನ್ನೊಂದು ಗಟ್ಟಿ ಮಾಡಿಕೊಳ್ಳಿಕ್ಕೆ. ನಿಮ್ಮ ಪಠ್ಯದಲ್ಲಿರುವ ಉದಾಹರಣೆಯನ್ನು ನೋಡುವ. ಅಳ್ಳಿರಿಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ಇರಿಯದೆ ಪೇಳ್ ವಿಶ್ವಾಮಿತ್ರ. ಇನ್ನೊಮ್ಮೆ ಓದ್ತೇನೆ, ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ಅಳ್ಳಿರಿಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿ ಉರಿ ನಿನ್ನ ಇರಿಯದೆ ಪೇಳ್ ವಿಶ್ವಾಮಿತ್ರ. ತುಂಬ ಉದ್ದದ ವಾಕ್ಯ, ಗೊಂದಲ ಮಾಡಿಕೊಳ್ಬೇಡಿ. ನಮಗಲ್ಲಿ ಬೇಕಾದ್ದು ಯಾವ ಅಲಂಕಾರ ಇದೆ? ವಾಕ್ಯವನ್ನು ಮೊದಲು ಅರ್ಥ ಮಾಡಿಕೊಳ್ಳುವ. ವಿಶ್ವಾಮಿತ್ರನಿಗೆ ಜನರು ಹೇಳ್ತಾ ಇದ್ದಾರೆ. ಹರಿಶ್ಚಂದ್ರ ಕಾವ್ಯದ ಭಾಗ 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ತಮ್ಮ ಒಡಲ ಬೇಗೆ, ಹೊಟ್ಟೆಯ ಉರಿ, ಹೊಟ್ಟೆಯ ನೋವು ನಿನ್ನನ್ನು ಇರಿಯದೆ, ಸುಡದೆ ಬಿಡ್ಲಿಕ್ಕಿಲ್ಲ ಅಂತ ವಿಶ್ವಾಮಿತ್ರನಿಗೆ ಹೇಳುವ ಮಾತು. ಇಲ್ಲಿ ಅಲಂಕಾರದ ಪದ ಯಾವುದು ಅಂತ ಹೇಳಿದರೆ ಒಡಲ ಬೇಗೆ. ಉಪಮೇಯ, ಇಲ್ಲಿ ಅಲಂಕಾರದ ಪದ ಒಡಲ ಬೇಗೆಯ ಬೆಂಕಿ ಉರಿ. ಒಡಲ ಬೇಗೆಯನ್ನು, ಹೊಟ್ಟೆ ಒಳಗಿನ ಸಂಕಟಕ್ಕೂ ಬೆಂಕಿ ಉರಿಗೂ ಅಭೇದ ಕಲ್ಪಿಸಲಾಗಿದೆ. ಆಗ ನಾವು ಹೇಗೆ ಬರಿಬೇಕು? ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿ ಉರಿ, ಉಪಮಾವಾಚಕ ಇಲ್ಲ. ಸಮನ್ವಯ ಉಪಮೇಯವಾದ ಒಡಲ
ಬೇಗೆಯನ್ನು ಉಪಮಾನವಾದ ಬೆಂಕಿ ಉರಿಗೂ ಅಭೇದ ಕಲ್ಪಿಸಲಾಗಿದೆ. ಸ್ಪಷ್ಟವಾಯ್ತಲ್ಲ? ಹೀಗೆ ರೂಪಕಾಲಂಕಾರವನ್ನು ನಾವು ವಿಸ್ತರಿಸಿ ಬರೆದು ಸಮನ್ವಯಗೊಳಿಸಬಹುದು. ಇನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಅನೇಕ ಉದಾಹರಣೆಗಳು ಪ್ರತಿ ಪಾಠದ ಹಿಂದುಗಡೆ ಇದೆ. ನೀವು ಅದನ್ನು ಅಭ್ಯಾಸ ಮಾಡಿದಾಗ ನಿಮಗದು ಸ್ಪಷ್ಟವಾಗ್ತಾ ಹೋಗ್ತದೆ. ಇಲ್ಲಿಗೆ ಹಸುರು ಪಾಠ, ಹಸುರು ಪಾಠದ ಅರ್ಥ ಹಾಗೆ ವ್ಯಾಕರಣಾಂಶಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಸಣ್ಣ ಒಂದು ಏನು ಹೇಳೋದು, ಪರೀಕ್ಷೆ ಅಂದಾಗ ಭಯ ಆಗ್ತದೆ. ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತ ನಮಗೆ ನಾವೇ ತಿಳಿದುಕೊಳ್ಳೋಣವಾ? ಸರಿ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನೀವು ಆ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿದೆಯೇ ಇಲ್ಲವೇ ಅಂತ ಹೇಳಿ ಒಮ್ಮೆ ಮನನ ಮಾಡಿಕೊಳ್ಳಿ. ಗೊತ್ತಿಲ್ಲದೆ ಹೋದಲ್ಲಿ ಮತ್ತೆ ಪಠ್ಯಪುಸ್ತಕದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಅತ್ಯಂತ ಸರಳವಾದದ್ದು. ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಸರಿಯಾದ ಉತ್ತರ ರಾಮಾಯಣ ದರ್ಶನಂ, ಶ್ರೀ ರಾಮಾಯಣ ದರ್ಶನಂ. ಕುವೆಂಪುರವರ ಹುಟ್ಟೂರು ಯಾವುದು? ಕುವೆಂಪುರವರ ಹುಟ್ಟೂರು ಯಾವುದು? ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಹಸುರು ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಹಸುರು ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಸರಿಯಾದ ಉತ್ತರ ಪಕ್ಷಿಕಾಶಿ. ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿದೆ. ಶಾಲಿವನ ಪದದ ಅರ್ಥ ಏನು? ಶಾಲಿವನ. ಸರಿಯಾದ ಉತ್ತರ ಶಾಲಿ ಭತ್ತ, ವನ ಗದ್ದೆ, ಭತ್ತದ ಗದ್ದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಸರಿಯಾದ ಉತ್ತರ ಮಖಮಲ್ಲಿನ ಜಮಖಾನೆಯ ಹಾಗೆ ಕಂಡಿದೆ. ಕವಿ ನೋಡಿದ ಅಡಕೆ ತೋಟ ಎಲ್ಲಿದೆ? ಕವಿ ನೋಡಿದ ಅಡಕೆ ತೋಟ ಎಲ್ಲಿದೆ? ಬನದ ಅಂಚಿನಲ್ಲಿದೆ. ಕವಿ ನೋಡಿದ ಅಡಕೆ ತೋಟ ಬನದ ಅಂಚಿನಲ್ಲಿದೆ. ಅಲಂಕಾರಗಳಲ್ಲಿ ಇರುವ ಎರಡು ವಿಧಗಳು ಯಾವುದು? ಸರಿಯಾಗಿ ಹೇಳಿದರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದಗಳು ಪುನರಾವರ್ತನೆಯಾದರೆ ಆ ಅಲಂಕಾರ ಯಾವುದು? ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದಗಳು ಪುನರಾವರ್ತನೆಯಾದರೆ ಆ ಅಲಂಕಾರ ಯಾವುದು? ಸರಿಯಾದ ಉತ್ತರ ಯಮಕಾಲಂಕಾರ.
ಮರವನೇರಿದ ಮರ್ಕಟನಂತೆ. ಯಾವ ಅಲಂಕಾರ? ಮರವನೇರಿದ ಮರ್ಕಟನಂತೆ, ಅಂತೆ, ಉಪಮಾಲಂಕಾರ. ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದ ಕಲ್ಪಿಸಿದರೆ ಅದು ಯಾವ ಅಲಂಕಾರ? ಸರಿಯಾದ ಉತ್ತರ ರೂಪಕ ಅಲಂಕಾರ. ನಿಮಗೆ 2 ಪ್ರಶ್ನೆಗಳನ್ನು ಕೊಡ್ತೇನೆ, ನಿಧಾನವಾಗಿ ಆಲೋಚಿಸಿ ಉತ್ತರಿಸಬೇಕು. ಹಸುರು ಸಕಲೇಂದ್ರಿಯಗಳನ್ನು ಹೇಗೆ ವ್ಯಾಪಿಸಿದೆ ಎಂದು ಕವಿ ವರ್ಣಿಸಿದ್ದಾರೆ? ಹಸುರು ಸಕಲೇಂದ್ರಿಯಗಳನ್ನು ಹೇಗೆ ವ್ಯಾಪಿಸಿದೆ ಎಂದು ಕವಿ ವರ್ಣಿಸಿದ್ದಾರೆ? 2ನೇ ಪ್ರಶ್ನೆ ಬರ್ಕೊಳ್ಳಿ. ಕವಿ ಮತ್ತು ಪ್ರಕೃತಿ ಒಂದಾಗುವ ಅದ್ವೈತ ಸ್ಥಿತಿಯನ್ನು ಹೇಗೆ ಸಮರ್ಥಿಸಿದ್ದಾರೆ? ಅದ್ವೈತ ಸ್ಥಿತಿಯನ್ನು ಹೇಗೆ ಸಮರ್ಥಿಸಿದ್ದಾರೆ? ಈ 2 ಪ್ರಶ್ನೆಗಳಿಗೆ ನೀವು ಆಲೋಚನೆ ಮಾಡಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಧನ್ಯವಾದಗಳು.